ವೀಕ್ಷಕರೇ, ಇವತ್ತು ನಾನು ನಿಮಗೆ ಅತ್ಯಂತ ಕಠೋರವಾದ ಮತ್ತು ನೀವು ಇಚ್ಛೆ ಪಟ್ಟವರನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳುವಂತಹ ಒಂದು ಯಂತ್ರ ಮತ್ತು ಒಂದು ತಂತ್ರ ಅಂತ ಹೇಳ್ಬೋದು ವೀಕ್ಷಕರೇ. ಯಂತ್ರದ ಸಹಾಯದಿಂದ ನೀವು ಒಂದು ತಂತ್ರ ಮಾಡಿದ್ರೆ ನೀವು ಇಚ್ಛೆ ಪಟ್ಟಂತ ವ್ಯಕ್ತಿ ನಿಮ್ಮವರಾಗುವುದಂತೂ ಸ್ವತಸಿದ್ಧ ವೀಕ್ಷಕರೇ. ಈ ಒಂದು ತಂತ್ರವನ್ನು ಮಾಡುವ ವಾರ ಬಂದು ವೀಕ್ಷಕರೇ ಮಂಗಳವಾರ ಅಥವಾ ಭಾನುವಾರ ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಇದನ್ನು ಮಾಡಲಿಕ್ಕೆ ಬೇಕಾಗಿರುವಂತದ್ದು ಒಂದು A4 ಶೀಟ್ ಬೇಕು ವೀಕ್ಷಕರೇ. A4 ಶೀಟ್ ಮೇಲೆ ನೋಡಿ ಹೀಗೆ ಒಂದು ಯಂತ್ರವನ್ನು ರಚಿಸಿಕೊಳ್ಳಿ ವೀಕ್ಷಕರೇ. ಹೀಗೆ ಬರ್ಕೊಳ್ಬೇಕಾಗುತ್ತೆ, ಸ್ವಸ್ತಿಕ್ ಚಿಹ್ನೆನ ರಚಿಸಬೇಕಾಗುತ್ತೆ. ಇದಿಷ್ಟು ಆದ ನಂತರ ವೀಕ್ಷಕರೇ ಒಂದು ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಒಂದು ವಿಳ್ಳೆದೆಲೆ ತೆಗೆದುಕೊಂಡು ಅದನ್ನು ಒಂದು ತಾಮ್ರದ ಚೊಂಬಿನಿಂದ ನೀರು ತುಂಬಿರುವಂತ ತಾಮ್ರದ ಚೊಂಬಲ್ಲಿ ಈ ವಿಳ್ಳೆದೆಲೆನ ಶುದ್ಧ ಮಾಡಿಕೊಂಡು ಅದರಲ್ಲಿ ಹೆಸರು ಅಂತ ಬರಿಬೇಕಾಗುತ್ತೆ. ನಾನಿಲ್ಲಿ ಹೆಸರು ಅಂತ ಬರೆದಿದ್ದೀನಿ. ಅಲ್ಲಿ ನೀವಿಷ್ಟಪಟ್ಟಂತ ವ್ಯಕ್ತಿಯ ಹೆಸರನ್ನು ಬರಿಬೇಕಾಗುತ್ತೆ ವೀಕ್ಷಕರೇ. ನಂತರ 5 ಕಾಳು ಮೆಣಸನ್ನು ತಗೊಳ್ಳಿ ವೀಕ್ಷಕರೇ. 5 ಕಾಳು ಮೆಣಸನ್ನು ನಿಮ್ಮ ಎಡಗೈಯಲ್ಲಿ ಹಿಡಿದು ಈ ಒಂದು ಮಂತ್ರವನ್ನು ಪಠಿಸಿ ವೀಕ್ಷಕರೇ. ಓಂ ಭೂತ ಪ್ರೇತ ಪಿಸಾಚಿನಿ ಸ್ವಾಹ ಕ್ಲೀಂ ರೀಂ ಕ್ಲೀಂ ರೀಂ ರೀಂ ಕ್ಲೀಂ ಎಂದು ಪಠಿಸುತ್ತಾ 21 ಬಾರಿ ಪಠಿಸಿ ವೀಕ್ಷಕರೇ. ಒಂದೊಂದು ಕಾಳು ಮೆಣಸನ್ನು ಹಾಕುವಾಗ ಹೀಗೆ ತಾಮ್ರದ ಚೊಂಬಲ್ಲಿ ಅಜ್ಜಿ ಈ ಒಂದು ವಿಳ್ಳೆದೆಲೆಯಲ್ಲಿ ಹಾಕಿ ವೀಕ್ಷಕರೇ. ಹಾಕುವಾಗ ಅವ್ರ ಹೆಸರು ಹೇಳ್ಬೇಕಾಗುತ್ತೆ ವೀಕ್ಷಕರೇ. 5 ಕಾಳು ಮೆಣಸನ್ನು ಹೀಗೆ ಹಾಕ್ಬೇಕಾಗುತ್ತೆ. ಮಂತ್ರ ಜಪಿಸಿ ಹೀಗೆ ಹಾಕಿ. ನೋಡಿ ವೀಕ್ಷಕರೇ, ಹೀಗೆ ಹಾಕ್ಬೇಕಾಗುತ್ತೆ. ಈ ವಿಳ್ಳೆದೆಲೆಯನ್ನು 2 ಕೈಯಲ್ಲಿ ಹಿಡಿದು ಹೀಗೆ ಹಿಡ್ಕೋಬೇಕು ವೀಕ್ಷಕರೇ. ಹೀಗೆ ಹಿಡಿದು ಆ ಒಂದು ಮಂತ್ರವನ್ನು ಪಠಿಸ್ಬಿಟ್ಟು ಇದನ್ನ ತಗೊಂಡೋಗ್ಬಿಟ್ಟು ಯಾರೂ ಇಲ್ಲದ ನಿರ್ಜನವಾದ ಪ್ರದೇಶದಲ್ಲಿ 4 ರಸ್ತೆ ಇರುತ್ತಲ್ಲ ವೀಕ್ಷಕರೇ, ಆ 4 ರಸ್ತೆಯಲ್ಲೂ ಅಥವಾ 4 ದಿಕ್ಕಲ್ಲೂ ಹಾಕ್ಬೋದು ವೀಕ್ಷಕರೇ. 4 ದಿಕ್ಕಿಗೂ ಒಂದೊಂದು ಕಾಳು ಮೆಣಸನ್ನು ಎಸಿಬೇಕಾಗುತ್ತೆ. ಎಸೆಯುವಾಗ ಆ ಹುಡುಗಿಯ ಹೆಸರನ್ನು ಹೇಳ್ತಾ ಎಸಿಬೇಕು. ಪಟ್ ಪಟ್ ಸ್ವಾಹ ಅಂತ ಹೇಳ್ಬೇಕು. 5ನೇದಿರುತ್ತಲ್ಲ ವೀಕ್ಷಕರೇ, 5ನೇ ಕಾಳು ಮೆಣಸನ್ನು ಮೇಲ್ಭಾಗಕ್ಕೆ ಎಸೀರಿ ವೀಕ್ಷಕರೇ. ಆಗ ಮೇಲ್ಗಡೆ ನೀವು ನೋಡಬಾರ್ದು. ಹಾಗೆ ಎಸ್ಬಿಟ್ಟು ಹಿಂದಿರುಗಿ ನೋಡದೆ ವಾಪಸ್ ಬಂದ್ಬಿಡಿ ವೀಕ್ಷಕರೇ. ಹೀಗೆ ಒಂದು ಯಂತ್ರದ ಸಹಾಯದಿಂದ ತಂತ್ರವನ್ನು ಮಾಡಿಕೊಳ್ಳಿ ವೀಕ್ಷಕರೇ. ನಿಮಗೆ ಇದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದಾದ್ರೆ ನಮ್ಮ ಗುರೂಜಿಗಳ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ವೀಕ್ಷಕರೇ. ನಮ್ಮ ಗುರೂಜಿಗೆ ಒಂದು ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ವೀಕ್ಷಕರೇ. ಧನ್ಯವಾದ.